ಅಯೋಧ್ಯೆ ರಾಮಮಂದಿರದಲ್ಲಿ ಭಾರೀ ಭದ್ರತಾ ಲೋಪ ಆಗಿದೆ. ತೀರ್ಮಾನ ಆಗಿ ಆಯಿತು. ಯಾರ್ಯಾರ ಪಾಲು ಎಷ್ಟೆಷ್ಟು ಜಾಗ ಅಂತ ಆಯಿತು, ಯಾರಿಗೆ ಎಷ್ಟು ಜಾಗ ಸೇರಬೇಕು ಅಂತ ಆಯಿತು. ಇದರಲ್ಲಿ ಬಾಬರಿ, ಅಯೋಧ್ಯೆ ಎಲ್ಲ ವಿಚಾರ, ಸೀತಾರಸೋಯಿ, ರಾಮ ಹುಟ್ಟಿದ ಸ್ಥಳ ಎಲ್ಲವೂ ಆಯ್ತಲ್ಲ. ಇದೆಲ್ಲ ಚರ್ಚೆ ಆದಮೇಲೆ ಒಂದು ಮಂದಿರವೂ ಕೂಡ ತಲೆ ಎತ್ತಾಯಿತು. ಇದಾದ ಮೇಲೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ದೇವಾಲಯದ ಆವರಣದ ಒಳಗಡೆ ನಮಾಜ್ ಮಾಡುವುದಕ್ಕೆ ಯತ್ನ ಮಾಡಲಾಗಿದೆ. ಬಟ್ಟೆ ಹಾಸಿ ನಮಾಜ್ಗೆ ಯತ್ನ ಮಾಡ್ತಿದ್ದಂಥ ವೇಳೆ ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೀತಾರಸೋಯಿ ಅಂದರೆ ಸೀತಾ ಅಡುಗೆ ಮಾಡುವಂಥ ಸ್ಥಳ, ಅಡುಗೆ ಮನೆ ಅಂತ ಒಂದು ಪ್ರದೇಶ ಅಲ್ಲಿದೆ. ಆ ರಸೋಯಿ ಬಳಿಯಲ್ಲಿ ನಮಾಜ್ ಮಾಡಲಿಕ್ಕೆ ಕಾಶ್ಮೀರಿ ವ್ಯಕ್ತಿ ಪ್ರಯತ್ನ ಪಟ್ಟಿದ್ದ ಅಂತ ತಕ್ಷಣ ಅಹಮದ್ ಶೇಖ್ ಎಂಬಾತನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಾಮಮಂದಿರ ಗೇಟ್ D1 ಮೂಲಕ ದೇಗುಲದ ಒಳಗಡೆ ಈತ ಪ್ರವೇಶ ಪಡೆದಿರೋದು. ಈ ವ್ಯಕ್ತಿ ಜಮ್ಮು ಕಾಶ್ಮೀರದ ಶೋಫಿಯಾನ್ ನಿವಾಸಿ. ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇಲ್ಲಿ ಏನಾಗುತ್ತೆ, ಒಂದೊಂದು ಧಾರ್ಮಿಕ ಸ್ಥಳಗಳಿಗೆ ಅವರದ್ದೇ ಅಂತ ಒಂದು ಪ್ರತ್ಯೇಕತೆ ಇದ್ದಾಗ ಅವರ ಪ್ರಾರ್ಥನೆಯನ್ನು, ಅವರ ಶ್ರದ್ಧಾ ಕೇಂದ್ರವನ್ನು ಗೌರವಿಸಬೇಕಾಗಿರೋದು ಇನ್ನೊಂದು ಧರ್ಮದವರ ಕೆಲಸ. ಅವ್ರ ಶ್ರದ್ಧಾ ಕೇಂದ್ರ ಇದ್ದಾಗ ಇನ್ನೊಂದು ಧರ್ಮದ ಅದನ್ನು ಗೌರವಿಸಬೇಕಾಗತ್ತೆ. ಅದಕ್ಕೆ ಅಪಚಾರ ಆಗುವಂತೆ ನಡೆದುಕೊಳ್ಳಬಾರದು. ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಮೇಲೆ ಒಂದು ನಂಬಿಕೆ ಇರುತ್ತಲ್ವ. ಅವರಲ್ಲೇನೋ ಮಾಡ್ಬೇಕಾದ್ರೆ ಇನ್ನೊಬ್ರು ಯಾರೋ ಬಂದು ಏನೋ ಮಾಡಿದ್ರೆ ಅವ್ರಿಗದು ಮುಜುಗರ, ಇರುಸು ಮುರುಸು. ಇವರದ್ದೇ ಶ್ರದ್ಧಾ ಕೇಂದ್ರದಲ್ಲಿ ಇನ್ಯಾರೋ ನಾನು ಈಡಿಗಾಯಿ ಹೊಡಿತೀನಿ, ನಾನು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ತೀನಿ, ಬಾಳೆಹಣ್ಣು ಹಚ್ತೀನಿ, ಇಲ್ಲಿ ಬಾಳೆಹಣ್ಣೆಲ್ಲ ಇಡ್ತೀನಿ, ಇಲ್ಲಿ ಊದುಗಟ್ಟಿ ಹಚ್ತೀನಿ, ಕರ್ಪೂರ ಹಚ್ತೀನಿ, ಒಂದು ಮೂರ್ತಿ ಸ್ಥಾಪನೆ ಮಾಡ್ತೀನಿ ಅಂದರೆ ಒಪ್ತಾರಾ? ಅದಾಗಬಾರದು. ಇಂಥವೆಲ್ಲ ಧಾರ್ಮಿಕ ಸಂಘರ್ಷಗಳಿಗೆ ಎಡೆಮಾಡಿಕೊಡುವಂಥ ಘಟನೆಗಳಾಗಬಾರದು ಅಂತ.